ಹೆಚ್ಚಾಗ್ತಾ ಇದೆ ಕಚ್ಚಾ ತೈಲ ಬೆಲೆ. ಭಾರತದಲ್ಲೂ ಕೂಡ ಹಾಗಾದ್ರೆ ಹೆಚ್ಚಾಗುತ್ತಾ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆ? ಇನ್ನು ವಾಣಿಜ್ಯ ಹಾಗೂ ಆಟೋ ಗ್ಯಾಸ್ ಬೆನ್ನಿಗೆ, ಅದರ ಬೆನ್ನಲ್ಲೇ ಈಗ ಮತ್ತೆ ಕಚ್ಚಾ ತೈಲದ ರೇಟ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸದ್ಯ ಲೀಟರ್ ಪೆಟ್ರೋಲ್ಗೆ 102 ರೂಪಾಯಿ 96 ಪೈಸೆ ಇದೆ, ಡೀಸೆಲ್ಗೆ 90 ರೂಪಾಯಿ 99 ಪೈಸೆ ಇದೆ. ಶೀಘ್ರವೇ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆ ಇದೆಯಾ ಅಂತ ಈಗ ಹಾರ್ಮುಜ್ ಆ ಒಂದು ಯುದ್ಧ ಏನಿದೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಹೆಚ್ಚಾಗಬಹುದಾ ಅಂತ, ಯಾಕೆಂದ್ರೆ ಸಾಗಾಣಿಕೆಯಲ್ಲಿ ಕೂಡ ಈಗ ಕುಂಠಿತ ಆಗ್ಬಿಟ್ಟಿದೆ. ಹಡಗುಗಳನ್ನ ಬಿಡ್ತಾ ಇಲ್ಲ, ಟ್ಯಾಂಕರ್ಗಳು ಬರ್ತಾ ಇಲ್ಲ, ಇದರಿಂದ ಅಭಾವ ಹೆಚ್ಚಾಗ್ತಾ ಇದೆ. ಹಾಗಾಗಿ ಗ್ರಾಹಕರಿಗೆ ಈಗ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ಅಂತ, ಎಲ್ಲೆಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ವಾಣಿಜ್ಯ ಸಿಲಿಂಡರ್ ಶಾಕ್ ಅದನ್ನು ಕೂಡ ನೀವು ಗಮನಿಸಬಹುದು. ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗ್ಬಿಟ್ರೆ ಈ ವಾಹನ ಸವಾರರು ಏನ್ ಮಾಡಬೇಕು ಅಂತ ಒಂದ್ ಕಡೆ ಆಟೋ ಚಾಲಕರು ಪರದಾಡ್ತಿದ್ದಾರೆ, ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರು ಕೂಡ ಗ್ಯಾಸ್ ಬೆಲೆ ಏರಿಕೆ ಆಗಿದೆ, 3,000 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕು ಅಂದ್ರೆ ನಾವು ಎಷ್ಟು ಹಾಗಾದ್ರೆ ದರವನ್ನ ಫಿಕ್ಸ್ ಮಾಡಬೇಕಾಗುತ್ತೆ ಊಟ ತಿಂಡಿಗೆ ಅನ್ನುವಂತ ಆತಂಕ. ಅದ್ರ ಮಧ್ಯದಲ್ಲೇ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆದ್ರೆ ಯಾವ ರೀತಿ ಆತಂಕ ನೋಡಿ. ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ದರ ಯಾವ ರೀತಿ ಇದೆ ಅಂತ ಅಂದರೆ 3,071 ರೂಪಾಯಿ 50 ಪೈಸೆ ಇದೆ. ಅಲ್ಲಿ ಕೋಲ್ಕತ್ತಾದಲ್ಲಿ 3,202 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ 3,132 ರೂಪಾಯಿ ಇರೋದು. ಮುಂಬೈನಲ್ಲಿ 3,024 ರೂಪಾಯಿ ಇದ್ರೆ ಚೆನ್ನೈನಲ್ಲಿ 3,237 ರೂಪಾಯಿ ಇದೆ. ಪಾಟ್ನಾದಲ್ಲಿ 3,361 ರೂಪಾಯಿ ಇರುವಂಥದ್ದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ. ಇನ್ನು ಆಟೋ LPG ಬೆಲೆ ಎಷ್ಟಿದೆ ಅಂತ ನೋಡಿದ್ರೆ ಮೇನಲ್ಲಿ 95 ರೂಪಾಯಿ ಇದ್ದಿದ್ದು ಏಪ್ರಿಲ್ನಲ್ಲಿ 89 ರೂಪಾಯಿ ಇತ್ತು, ಮಾರ್ಚ್ನಲ್ಲಿ 77.74 ಪೈಸೆ ಇತ್ತು, ಫೆಬ್ರವರಿಯಲ್ಲಿ 57 ರೂಪಾಯಿ ಇತ್ತು. ಅಂದರೆ ಫೆಬ್ರವರಿಯಲ್ಲಿ 57 ರೂಪಾಯಿ ಇದ್ದಿದ್ದು ಈಗ ಮೇನಲ್ಲಿ 95ಕ್ಕೆ ಏರಿಕೆ ಆಗಿದೆ.